ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾಳೆ ಯುಗಾದಿ ಹಬ್ಬ ಇರೋದ್ರಿಂದ ಇಡ್ಲಿ ಮಾಡೋಕ್ಕೋಸ್ಕರ ಅಕ್ಕಿನ ನೆನೆಸಿಟ್ಕೊಳ್ತಾ ಇದ್ದೀನಿ. ಸಂಜೆ ಅಷ್ಟೊತ್ತಿಗೆ ಸ್ವಲ್ಪ ನೆನೆದ್ಕೊಂಡ್ರೆ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತೇಳಿ. ಹಾಗೆ ನಮ್ಮ ಪಪ್ಪನಿಗೆ ಸ್ವಲ್ಪ ಹಬ್ಬಕ್ಕೆ ತರಕಾರಿ ಬೇಕು, ಪೂಜೆಗೆ ಹೂ ಬೇಕು ಅಂತ ಹೇಳಿದ್ದೆ. ಅವರು ಕೂಡ ಅಷ್ಟರಲ್ಲಿ ತೊಗೊಬಂದಿದ್ರು. ಹಾಗೆ ಇದು ಬಟರ್ ಫ್ರೂಟ್ ನಮ್ಮ ಅಮ್ಮನ ಮನೇಲಿ ಬಿಟ್ಟಿದ್ದು 2 ಬಿಟ್ಟಿತ್ತು ಅಂತೇಳಿ ಕೊಟ್ಟು ಕಳಿಸಿದ್ರು. ಇದ್ರ ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾನು ಪೂಜೆ ಮಾಡ್ಕೊಳ್ಳೋಷ್ಟೊತ್ತಿಗೆ ನಮ್ಮ ಪಪ್ಪ ಬಂದು ಎಲ್ಲದನ್ನು ಕೊಟ್ಬಿಟ್ಟು ಹೋದರು. ಹಾಗೆ ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ನಾಳೆ ಹಬ್ಬ ಇರೋದ್ರಿಂದ ಯಾವುದೂ ಮಾಡ್ಕೊಳಕ್ಕಾಗಲ್ಲ, ತಿಂಡಿ ಅಡುಗೆ ಎಲ್ಲ ಹಿಡಿಯೋ ಟೈಮ್ ಆಗಿಬಿಡುತ್ತೆ, ತುಂಬ ಹೊತ್ತು ಹಿಡ್ಕೊಳ್ಳುತ್ತೆ ಅಂತೇಳಿ. ಹಾಗೆ ಪೂಜೆ ಸಾಮಾನೆಲ್ಲ ವಾಶ್ ಮಾಡಿಕೊಂಡೆ. ಅಷ್ಟೊತ್ತಿಗೆ ನಮ್ಮ ಲಕ್ಷ್ಮೀ ಮುಖವಾಡದಲ್ಲಿ ಮೂಗ್ನತ್ತಿದ್ದು ಬಿದ್ದೋಗ್ಬಿಡ್ತು ವಾಶ್ ಮಾಡುವಾಗ. ಹೀಗೆ ಬಿದ್ದೋಯ್ತಲ್ಲ, ಇನ್ನು ಮೂಗ್ನತ್ತು ಯಾವ್ದು ಹಾಕೋದು ಅಂತೇಳಿ ಯೋಚನೆ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಇನ್ನೊಂದು ಮೂಗ್ನತ್ತಿತ್ತು, ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ರೆಡ್ ಕಲರ್ ಹಾಕಿದ್ದೆ ಫಸ್ಟು, ಈಗ ರೆಡ್ ಕಲರ್ ಇರಲಿಲ್ಲ, ವೈಟ್ ಕಲರ್ ಮೂಗ್ನತ್ತಿತ್ತು. ಅದನ್ನೇ ಯೂಸ್ ಮಾಡ್ಕೊಳ್ಬೇಕು ಅಂದ್ಕೊಂಡು ತೊಗೊಬಂದು ಹಾಕ್ಕೊಳಕ್ಕೆ ಅಂತೇಳಿ ಟ್ರೈ ಮಾಡಿದೆ. ಆಗ್ತಾನೆ ಇರಲಿಲ್ಲ. ಅಂತೂ ಲಾಸ್ಟಿಗೆ ಹೇಗೋ ಟ್ರೈ ಮಾಡಿ ಹಾಕಿದೆ. ಈ ಥರ ಅಲಂಕಾರನೂ ಮಾಡಿದೆ ದೇವರಿಗೆ. ಅಷ್ಟರಲ್ಲಿ ನನ್ನ ಮಗಳು ಬಂದುಬಿಟ್ಟು, ಅಮ್ಮ ನಾನೊಂದು ಹೂ ಇಡ್ತೀನಿ ದೇವರಿಗೆ, ಅಲ್ಲಿಗೆ ಇಲ್ಲಿಗೆ ಅಂದ್ಕೊಂಡು ಕೂತ್ಕೊಂಡ್ಳು. ಲಾಸ್ಟಿಗೆ ಆಮೇಲೆ ನೀರಿಗೆಲ್ಲ ಇಡಿಸ್ಬಿಟ್ಟು ಹೊರಗಡೆ ಬಾಗಿಲಿಗೆ ಇಟ್ಟು ಬಾ ಅಂತೇಳಿ ಕೊಟ್ಟೆ. ನೆಕ್ಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ದೀಪನೂ ಕಚ್ಚಿ, ಇನ್ನು ಸಂಜೆ ಬಾಗಿಲಿಗೆಲ್ಲ ಮಾವಿನ ಸೊಪ್ಪು, ಬೇವಿನ ಸೊಪ್ಪೆಲ್ಲ ಹಾಕಿ ಅಲಂಕಾರ ಮಾಡಿಕೊಂಡು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡೆ. ಬೆಳಿಗ್ಗೆನೇ ಎಲ್ಲ ಮಾಡ್ತೀನಿ ಅಂತಂದರೆ ಬಾಗಿಲಿಂದ ಅಲಂಕಾರ ಎಲ್ಲ ಮಾಡೋಕ್ಕಾಗಲ್ಲ, ಹೂ ಮಾತ್ರ ಹಾಕಬೇಕು ಇನ್ನು ಅಂತೇಳಿ ಇಟ್ಕೊಂಡು ಅಷ್ಟೊತ್ತಿಗೆ ತರಕಾರಿ ಎಲ್ಲ ಕಟ್ ಮಾಡ್ಕೊಳಕ್ಕೆ ಬಂದೆ. ನನ್ನ ಮಗಳು ಅಲ್ಲಿಗೆ ಬಂದು ಕಟ್ ಮಾಡೋಕೆ ಕೂತ್ಕೊಂಡ್ಳು. ಇನ್ನು ದೇವ್ರ ಪೂಜೆಗೆ ಕಾಯಿನೂ ಕೂಡ ಎಲ್ಲ ಇವತ್ತೇ ಬಿಡಿಸ್ಬಿಟ್ಟು ಇಟ್ಕೊಂಡೆ, ನಾಳೆ ಆಗಲ್ಲ ಅಂತೇಳಿ.